ಗುರು ಬಸವಣ್ಣನವರ ಪುತ್ಥಳಿಗೆ ಪುಷ್ಪ ನಮನವನ್ನು ಸಲ್ಲಿಸೋರಿದ್ದಾರೆ. ಪುಷ್ಪ ನಮನವನ್ನು ಸಲ್ಲಿಸಿ ಇಡೀ ಗಾಜಿನ ಮನೆಯ ಈ ಆವರಣವನ್ನು ವೀಕ್ಷಣೆಯನ್ನು ಮಾಡ್ತಾರೆ. ಇಲ್ಲಿ ಪುಷ್ಪಗಳಿಂದ ವೈವಿಧ್ಯತೆಯಿಂದ ಸಿಂಗಾರವಾಗಿರುವಂಥ ವಚನ ಸಾಹಿತ್ಯದ ಆ ಇಡೀ ಗಾಥೆಯನ್ನು ನೆನಪಿಸಿಕೊಳ್ಳೋದಕ್ಕೆ ಅನುವಾಗುವ ಎಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾರೆ. ಅದಾದ ಮೇಲೆ ಮತ್ತೆ ಪುತ್ಥಳಿ ಇರುವ ಜಾಗಕ್ಕೆ ಬರ್ತಾರೆ. ಇಲ್ಲಿ ವಿಶ್ವಗುರು ಬಸವಣ್ಣನವರ ವಿಚಾರಧಾರೆ, ಹಲವು ಮಾಹಿತಿದಾಯಕವಾದಂಥ ಪುಸ್ತಕ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿದೆ, ಅದರ ಲೋಕಾರ್ಪಣೆಯನ್ನು ಮಾಡೋರಿದ್ದಾರೆ. ಅದಾದ ಮೇಲೆ ಕರ್ನಾಟಕ ಸರ್ಕಾರದ ಮೂಲಕ ವಿಶೇಷವಾಗಿ ತೋಟಗಾರಿಕೆ ಇಲಾಖೆ ಜೇನುತುಪ್ಪವನ್ನು ನಮ್ಮ ಮುಂದೆ ಹೊಸ ರೀತಿಯಲ್ಲಿ ಇಲ್ಲಿನ ರುಚಿ ಇರ್ಬೋದು, ಇಲ್ಲಿನ ವೈಶಿಷ್ಟ್ಯತೆಯ ಆ ಜೇನುತುಪ್ಪವನ್ನು ನಮಗೆ ವಿಶಿಷ್ಟ ಬ್ರ್ಯಾಂಡ್ನ ಮೂಲಕ, ಹೆಸರಿನ ಮೂಲಕ, ಅದರ ಲೋಗೋದ ಲಾಂಛನವನ್ನು ಏನು ಲಾಂಛನ ಇದೆ ಅದನ್ನು ಲೋಕಾರ್ಪಣೆ ಮಾಡುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕೂಡ ಮಾಡಿಕೊಡೋರಿದ್ದಾರೆ. ಇದೆಲ್ಲದರ ನಂತರ ತೋಟಗಾರಿಕೆ ಇಲಾಖೆ ಮೂಲಕ ವಿಶೇಷವಾಗಿ ಗೌರವವನ್ನು ಸ್ವೀಕರಿಸೋರಿದ್ದಾರೆ. ಆಮೇಲೆ ಮಾಧ್ಯಮದವರ ಜೊತೆಗೆ ಮಾತನಾಡೋರಿದ್ದಾರೆ. ಇದೆಲ್ಲವೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸದ್ಯ ಗಾಜಿನ ಮನೆಯ ಆವರಣಕ್ಕೆ ಬರ್ತಾ ಇದ್ದಾಗೆ ನಡೆಯುವಂಥ ಎಲ್ಲ ವಿಚಾರಧಾರೆಗಳು. ನಮ್ಮೆಲ್ಲರಿಗೂ ಕೂಡ ವಚನ ಸಾಹಿತ್ಯ ಒಂದು ರೀತಿಯ ಶಕ್ತಿಯನ್ನು ತುಂಬುವ ಒಂದು ವಿಚಾರಧಾರೆ. ಅದು ಬರೀ ಅಕ್ಷರಗಳ ಕ್ರಾಂತಿಯಲ್ಲ, ನಮ್ಮ ಬದುಕನ್ನು ಬದಲಾಯಿಸುವಂಥ ಒಂದು ಮಹತ್ತರವಾದಂಥ ಶಕ್ತಿಯುತವಾದಂಥ ಸಾಲುಗಳು ಈ ವಚನಗಳು. ಈ ಹಿನ್ನೆಲೆಯಲ್ಲಿ ವಚನಗಳನ್ನು 12ನೇ ಶತಮಾನದಿಂದ ನಾವು ಗಮನಿಸಿದಾಗ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ನಮ್ಮ ಬದುಕುಗಳನ್ನು ಬದಲಾಯಿಸುವ, ಉದ್ಧರಿಸುವ ವಿಶೇಷ ಸಾಲುಗಳಾಗಿ ಮಾತ್ರ ಉಳಿದಿಲ್ಲ, ಬದುಕಿನ ಭಾಗವಾಗಿದೆ.